ನೀವು ಬಫೆ ಊಟಕ್ಕೆ ಹೋಗಿದ್ದೀರಾ? ಮದುವೆಯಲ್ಲಿ ರಿಸೆಪ್ಷನ್ನು ಹೆಂಗಿರುತ್ತೆ? ಒಂದು 50 ಐಟಮ್ ಇರುತ್ತಲ್ವ, ಎಲ್ಲ ಥರದ್ದು. ಹುಡುಗಿ ಮನೆಯವರು ತುಂಬ ಶ್ರೀಮಂತರಿರ್ತಾರೆ, ಇಲ್ಲ ಅಂದರೆ ಒಬ್ಬಳೆ ಮಗಳು. ಇವಾಗಂತೂ ಒಬ್ಬಳೆ ಮಗಳು ಜಾಸ್ತಿ. ಒಬ್ಬಳೆ ಮಗಳು ಅಂತ ಹೇಳಿ ಜೀವಮಾನ ಎಲ್ಲ ದುಡ್ದಿದ್ದನ್ನು ಮದುವೆಲೇ ಖರ್ಚು ಮಾಡ್ತಿರ್ತಾರೆ. ಹಾಗಾಗಿ ಪಕ್ಕಾ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಲ್ವಾ ಅದು. ನಮ್ಮಪ್ಪ ಅಮ್ಮಂದರು ಅದೇ ಮಾಡಿದ್ದು. ಸೊ ಒಂದು 50 ಐಟಮ್ ಇರುತ್ತಾ ಬಫೆಲಿ. ನಾವು ಹೋಗಿ ನೋಡಿದಾಗ ಏನು ಖುಷಿ. ಎಲ್ಲನೂ ಒಂದು ಚೂರಷ್ಟೇ ಟ್ರೈ ಮಾಡೋಣ ಅಂತ ಹೋಗ್ತೀವಿ. ಆದರೆ ಕೊನೆಗೆ ಏನಾಗತ್ತೆ ಹೇಳಿ, ಹೊಟ್ಟೆಲಿ ಕಲಸ್ ಮೇಲೋಗ್ರ ಆಗತ್ತೆ. ಹಾಗೆ ಆಮೇಲೆ ಬೇಡ ಪಾಡು. ನೆಕ್ಸ್ಟ್ ಡೇ ಅಂತೂ ಅದ್ರ ಬಗ್ಗೆ ಹೇಳೋದೇ ಬೇಡ. ಯಾಕಿದನ್ನು ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಹೀಗೆ ಬಫೆ ಥರ ನಮಗೆ ಸಾಕಷ್ಟು ಚಾಯ್ಸಸ್ ಇರುತ್ತೆ. ಆದರೆ ನಮಗೆ ಏನು ಜೀರ್ಣಿಸ್ಕೊಳಕ್ಕಾಗುತ್ತೋ ಅದನ್ನು ಮಾತ್ರ ನಾವು ತೊಗೊಳ್ಬೇಕು. ಏನಂತೀರ? ಅತಿ ಆಸೆ ಗತಿ ಕೇಡು ಅಂತ ಆಗಬಾರ್ದು ನೋಡಿ. ಹಾಗೆ ಈಗ ಹೆಣ್ಮಕ್ಳಿಗೆಲ್ಲ ಈ ಸೋಷಿಯಲ್ ಮೀಡಿಯಾ ಬಂದು ದೊಡ್ಡ ತಲೆನೋವಾಗಿದೆ ರೀ. ಎಷ್ಟು ಜನ ಆನ್ಲೈನಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕೋವಿಡ್ ಆದಮೇಲೆ. ಸೀರೆಗಳಿಗೆ, ಬಟ್ಟೆಗಳಿಗೆ, ಆ್ಯಕ್ಸಸರೀಸ್ಗೆ ಲಿಮಿಟ್ಟೇ ಇಲ್ದಂಗೆ ಆಗೋಗಿದೆ. ಎಲ್ಲಿ ನೋಡಲಿ ಎಲ್ಲ ಹೊಸ ಟ್ರೆಂಡ್ ಶುರು ಆಗಿಬಿಡುತ್ತೆ. ಆ ಟ್ರೆಂಡ್ನ ಎಲ್ಲರೂ ಫಾಲೋ ಮಾಡಬೇಕು ಅನ್ನೋ ಪ್ರೆಷರ್ ಬಂದುಬಿಡುತ್ತೆ. ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ತೀವಿ ಹೆಣ್ಮಕ್ಳು. ಮಾಡಬಾರ್ದು. ಅತಿ ಆಸೆ ಗತಿ ಕೇಡು. ಅದಕ್ಕೆ ಈ ಥರ ಸಂದರ್ಭ ಬಂದಾಗೆಲ್ಲ ನನಗೇನು ಜ್ಞಾಪಕ ಬರುತ್ತೆ ಗೊತ್ತಾ? ನಮ್ಮ ಅಣ್ಣವ್ರದ್ದು ಹಾಡು, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನಿಧಾನವಾಗಿ ಯೋಚನೆ ಮಾಡಿ ನಮಗೇನು ಬೇಕೋ ಅದನ್ನು ಮಾತ್ರ ತಗೊಳ್ಳೋಣ. ನಮ್ಮ ಲಿಮಿಟ್ಸಲ್ಲಿ ಏನಿದೆ ಅದನ್ನು ಮಾತ್ರ ಖರೀದಿ ಮಾಡೋಣ. ಸಂತೋಷವಾಗಿರೋಣ. ಏನಂತೀರ?